ನೋಡಿ, ಇದೆಲ್ಲವೂ ಕೂಡ ಆಗಿದ್ದು ಪೊಲೀಸರ ಅವಾಂತರದಿಂದಲೇ, ಅವರಿಂದನೇ ಆಗಿದ್ದು ಮಗುವಿನ ಸಾವು ಹೀಗನ್ನುವಂತ ಆಕ್ರೋಶ ಹೆಚ್ಚಾಗಿದೆ. ಈಗ ಮಗು ಸಾವಿನ ಕೊನೆ ಕ್ಷಣದ ದೃಶ್ಯ ಈಗ ಪವರ್ ಟಿವಿಗೆ ಸಿಕ್ಕಿದೆ. ತಾಯಿ ಮತ್ತು ಆ ಮಗುವಿನ ದೊಡ್ಡಪ್ಪನೊಂದಿಗೆ ಆ ಮಗು ಹೋಗ್ತಾ ಇತ್ತು ಬೈಕ್ನಲ್ಲಿ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಆ ಘೋರ ಅಪಘಾತ ನಡೆಯುತ್ತೆ. ಅದು ಹೆಂಗ್ ನಡೀತು ಅಂತ ಹೇಳಿ ನಿಮ್ಮ ಮುಂದೆ ಆ ಸಿಸಿಟಿವಿ ವಿಜುವಲ್ಸ್ ಅನ್ನ ಇಡ್ತೀನಿ ನಿಮ್ಮ ಮುಂದೆ. ಮೊದಲಿಗೆ ಪೊಲೀಸರು ಅವರನ್ನ ಅಡ್ಡಗಡ್ತಾರೆ, ಅದಾದ ಮೇಲೆ ಬಿಟ್ಟು ಕಳಿಸ್ತಾರೆ, ಮತ್ತೆ ಇನ್ನೊಂದ್ಸಲ ಅಡ್ಡಗಟ್ಟಿತು. ಫಸ್ಟ್ ಸಿಸಿಟಿವಿ ವಿಜುವಲ್ಸ್ ನೋಡ್ಕೊಂಡ್ ಬನ್ನಿ, ಆಮೇಲೆ ನಾವು ಮಾತಾಡ್ತೀವಿ. ಓಕೆ, ಅವರು ಪಾಸ್ ಆಗ್ತಾ ಇರುವಂತ ವಿಜುವಲ್ಸ್ ಇದು. ಅಲ್ಲೊಂದು ಬೈಕ್ ನೋಡ್ತಾ ಇದೀರಲ್ಲ, ಆ ಬೈಕ್ ಅಲ್ಲಿ 3 ಜನ ಕೂತ್ಕೊಂಡು ಹೋಗ್ತಿದ್ರು ನೋಡಿ. ಅದೇ ಬೈಕಲ್ಲಿ ಹೋಗ್ತಾ ಇದ್ರು ಅವರೇ. ಆ ಬೈಕ್ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೆಕ್ಸ್ಟ್ ಆ ಒಂದು ಸಿಗ್ನಲ್ ಹತ್ರ ಅಲ್ಲಿ ಪೊಲೀಸರು ನಿಂತಿದ್ರು. 6 ಜನ ಪೊಲೀಸರು ನಿಂತಿದ್ರು, ಟ್ರಾಫಿಕ್ ಪೊಲೀಸರು. ಫಸ್ಟ್ ಇಬ್ರು ಪೊಲೀಸರು ಅವರನ್ನ ಅಡ್ಡಗಟ್ಟಿ ಹಿಂಗೆ ಸರ್ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ನಾಯಿ ಕಚ್ಚಿಬಿಟ್ಟಿತ್ತು, ಇಂಜೆಕ್ಷನ್ ಹಾಕ್ಸೋದಕ್ಕೆ ಮದ್ದೂರಿಂದ ಇವಾಗ ಮಂಡ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಬಿಟ್ಟು ಕಳಿಸ್ತಾರೆ. ಬಿಟ್ಟು ಕಳಿಸೋದ್ಮೇಲೆ ಮತ್ತೆ ಇನ್ನು ಉಳ್ಕೊಂಡಿರ್ತಾರಲ್ಲ, ಅದರಲ್ಲಿ ಯಾರೋ ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂದು ಮತ್ತೆ ಅಡ್ಡಗಟ್ಟೆ ಅವ್ರ ಕೈ ಟಚ್ ಆಗುತ್ತೆ, ಜೊತೆಗೆ ಹ್ಯಾಂಡ್ಲ್ ಏನೋ ಕರೆಕ್ಟಾಗಿ ಸಿಗೋದಿಲ್ಲ. ಗಾಡಿ ಸ್ಕಿಡ್ ಆಗುತ್ತೆ. ಸ್ಕಿಡ್ ಆಗ್ತಾ ಇದ್ದಂಗೆ ಮಗು ಹೃತಿಕ್ಷ ಕೆಳಗಡೆ ಬಿದ್ದುಬಿಡುತ್ತೆ. ಕೆಳಗಡೆ ಬೀಳ್ತಾ ಇದ್ದಂತೆ ರಕ್ತಸ್ರಾವ ಆಗಿಬಿಡುತ್ತೆ. ರಕ್ತಸ್ರಾವ ಆಗಿ ಸ್ಥಳದಲ್ಲೇ ಸಾವನ್ನ ಬಿಡ್ತದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟೋದರ ಜೊತೆಗೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾರೆ. ಈಗ ಟ್ರಾಫಿಕ್ ಪೊಲೀಸು ಅಂತಂದ್ರೆ ಈ ಮುಂಚೆ ಬೆಂಗಳೂರಿನಲ್ಲೂ ಈ ರೀತಿಯಾದಂಥ ಅವಾಂತರಗಳು ಬೇಜಾನಾಗಿದ್ದಾವೆ. ಯಾವಾಗ ಅದು ಹೆಚ್ಚಾಯಿತು, ಅದಕ್ಕೆ ಟೀಕೆಗಳು ಜೊತೆಗೆ ಆಕ್ರೋಶಗಳು ಯಾವಾಗ ಹೆಚ್ಚಾಯಿತು ಅದನ್ನು ನಿಲ್ಲಿಸ್ಬಿಟ್ರು, ಬೇರೆ ರೂಲ್ಸ್ ಅಂತಂದ್ರು. ಅಂದ್ರೆ ಕಣ್ಣಿಗೆ ಯಾವುದೇ ರೀತಿಯಾದಂತಹ ವೈಲೇಷನ್, ಟ್ರಾಫಿಕ್ ವೈಲೇಷನ್ ಕಾಣಲಿಲ್ಲ ಅಂತಂದ್ರೆ ಅವ್ರು ಅಡ್ಡ ಹಾಕಂಗಿಲ್ಲ. ಆಮೇಲೆ ಈ ಮರದಡಿಲಿ ಕಾಂಪೌಂಡ್ ಕಡೆಯಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಂಡು ಸಡನ್ ಆಗಿ ಸರ್ಪ್ರೈಸ್ ಅನ್ನೋ ರೀತಿಯಾಗಿ ಬಂದು ಅಡ್ಡಗಟ್ಟಂಗಿಲ್ಲ. ಹೀಗೆಲ್ಲವಂತ ರೂಲ್ಸ್ಗಳನ್ನ ತಂದಿಟ್ಟಿದ್ರು. ಆದ್ರೂ ಕೂಡ ಅದು ಬೆಂಗಳೂರಿನಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗಿದ್ರು. ಈಗಲೂ ಇದೆ ಬೆಂಗಳೂರಿನಲ್ಲಿ, ಅದು ಬಿಡಿ. ಆದ್ರೆ ಮಂಡ್ಯದಲ್ಲಿ ಹಿಂಗಾಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಾಗಿದ್ದು ಹಂಗೇನೆ. ಒಬ್ರು ಬಿಟ್ಟು ಕಳಿಸ್ತಾರೆ, ಮತ್ತೊಬ್ರು ಮತ್ತೆ ಕೈ ಹಾಕ್ತಾರೆ ನಿಲ್ಸು ಅಂತ. ಅವ್ರವ್ರ ಮಧ್ಯದಲ್ಲಿ ಕಮ್ಯುನಿಕೇಶನ್ ಗ್ಯಾಪು. ಹೇಳಿದ್ನಲ್ಲ, ಒಬ್ಬೊಬ್ರು ಒಂದೊಂದು ಸ್ಥಳದಲ್ಲಿ ಇರ್ತಾರೆ ಸ್ಪೈ ರೀತಿಯಾಗಿ, ತಪ್ಪಿಸ್ಕೊಂಡ್ಬಿಡ್ತಾರೆ ಅಂತ. ಏನೋ ಈ ದೊಡ್ಡ ಉಗ್ರರೆಲ್ಲ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರಲ್ಲ ಅನ್ನೋ ರೀತಿಯಾಗೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅವರು. ಇರಲಿ, ಅದು ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಬಟ್ ಇಲ್ಲ ಆಗಿದ್ದು ಮಾತ್ರ ದುರಂತನೇ. ಇದು ಪೊಲೀಸರ ಎಡವಟ್ಟಲ್ದೆ ಮತ್ತಿನೇನಲ್ಲ. ಆ ಟ್ರಾಫಿಕ್ ಪೊಲೀಸರ ಎಡವಟ್ಟಲ್ದೆ ಮತ್ತಿನೇನೂ ಅಲ್ಲ, ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಆ 3 ಜನ ASI ಅನ್ನ ಸಸ್ಪೆಂಡ್ ಮಾಡಿದ್ದಾರೆ ಈಗ.